ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹೊಸಬ್ರು ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ನನ್ನ ವಿಡಿಯೋ ಇಷ್ಟ ಆಗಿದ್ರೆ, ನಿಮ್ಗೆ ಯೂಸ್ಫುಲ್ ಅನ್ಸಿದ್ರೆ ಒಂದು ಲೈಕ್ ಕೊಡೋದು ಮಾತ್ರ ಮರೆಯಕೋಬೇಡಿ. ಬನ್ನಿ ಮಾವಿನಕಾಯಿ ಗೊಜ್ಜು ಹೇಗ್ ಮಾಡೋದಂತ ನೋಡೋಣ. ಇಲ್ಲಿ ನಾನು ಮಾವಿನಕಾಯಿನ ನೀಟಾಗಿ ತೊಳ್ಕೊಂಡ್ಬಿಟ್ಟು ನೋಡ್ರಿ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋಣ. ಬನ್ನಿ, ನಿಮಗೆ ಯಾವ ರೀತಿ ಕಟ್ ಮಾಡ್ಕೊಂತೀರಾ ಆ ರೀತಿ ಕಟ್ ಮಾಡ್ಕೊಡ್ರಿ. ನಾನಿಲ್ಲಿ ಸ್ವಲ್ಪ ಸ್ವಲ್ಪ ದೊಡ್ಡ ಪೀಸ್ ಆಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸ್ನೇಹಿತರೆ, ಮಾವಿನಕಾಯಿ ಗೊಜ್ಜನ್ನ ನಾವು ರೈಸಿಗೂ ತಿನ್ಬೋದು, ಚಪಾತಿ, ರೊಟ್ಟಿಗೆ, ಅದ್ರಲ್ಲೂ ದೋಸೆಗಂತೂ ತುಂಬಾ ಚೆನ್ನಾಗಿರುತ್ತೆ ಕಣ್ರಿ. ನೋಡ್ರಿ, ಮಾವಿನಕಾಯಿ ಸೀಸನ್ ಬಂತು ಅಂದ್ರೆ ಮಾವಿನಕಾಯಿ ಚಟ್ನಿ, ಮಾವಿನಕಾಯಿ ಚಿತ್ರಾನ್ನ, ಮಾವಿನಕಾಯಿ ಗೊಜ್ಜು, ಮಾವಿನಕಾಯಿ ಉಪ್ಪಿನಕಾಯಿ, ಎಷ್ಟೆಲ್ಲಾ ವೆರೈಟಿ ರೆಸಿಪಿ ಇದಾವೆ ಕಣ್ರಿ. ಮಾಡ್ಕೊಂಡ್ ತಿನ್ಬಿಡ್ಬೇಕನ್ರಿ ಬೇಸಿಗೆಗಾಲದಲ್ಲಿ ಸೀಸನ್ ಬಂತು ಅಂದ್ರೆ. ನೋಡಿ, ನಾನು ಈ ರೀತಿ ಕಟ್ ಮಾಡ್ಕೊಂಡಿದೀನಿ ಕಣ್ರಿ. ಬನ್ನಿ ಒಗ್ಗರಣೆಗೆ ಗ್ಯಾಸ್ ಹಚ್ಬಿಟ್ಟು ಒಂದ್ ಪಾತ್ರೆ ಇಡೋಣ, ಎಣ್ಣೆ ಹಾಕೊಳ್ಳೋಣ ಸ್ವಲ್ಪ. ನೋಡಿ, ನಾನು ಇಲ್ಲಿ 3 ಮಾವಿನಕಾಯಿ ತಗೊಂಡಿದೀನಿ ಅಲ್ವಾ, ಹಾಗಾಗಿ ನಾನು 2 ಸ್ಪೂನ್ ಸಾಸಿವೆ, 2 ಸ್ಪೂನು ಜೀರಿಗೆ, ಒಂದ್ ಅರ್ಧ ಸ್ಪೂನು ಮೆಂತೆಕಾಳು ತಗೊಂಡಿದೀನಿ. ಅಷ್ಟನ್ನು ನಾನು ಒಂದರಲ್ಲೇ ಮಿಕ್ಸ್ ಮಾಡಿದೀನಿ ಕಣ್ರಿ. ನೀವು ಬೇಕಾದ್ರೆ ಸಪರೇಟ್ ಆಗಿ ಒಗ್ಗರಣೆ ಹಾಕೋಬಹುದು. ನಾನಿಲ್ಲಿ ಎಲ್ಲ ಒಂದೇ ಸಲನೇ ನಾನು ಒಗ್ಗರಣೆ ಹಾಕೊಳ್ತಾ ಇದ್ದೀನಿ. ನೋಡಿ, ಸ್ವಲ್ಪ ಕರ್ಬೇವ್ ಹಾಕೋಣನ್ರಿ. ನಾವ್ ಅವಾಗ್ಲೇ ಮಾವಿನಕಾಯಿ ಕಟ್ ಮಾಡ್ಕೊಂಡಿದೀವಲ್ವಾ, ಮಾವಿನಕಾಯಿ ಹಾಕೊಳ್ಳಿ. ನೋಡ್ರಿ, ಅಷ್ಟು ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳಿ ಎಣ್ಣೆಯಲ್ಲಿ. ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಒಂದ್ ಸ್ವಲ್ಪ ಬೇಯಲಿಕ್ಕೆ ನೀರ್ ಹಾಕೊಳ್ಳೇನ್ರಿ. ಒಂದ್ ಲೋಟದಲ್ಲಿ ಅರ್ಧ ಲೋಟ ನೀರ್ ಹಾಕೊಳ್ಳಿ. ಸ್ವಲ್ಪ ಮಾವಿನಕಾಯಿ ಚೆನ್ನಾಗಿ ಬೇಯ್ಬೇಕಂದ್ರೆ, ಬೆಂದ್ರೆ ಚೆನ್ನಾಗಿರುತ್ತೆ. ಮಾವಿನಕಾಯಿ ಬೆಂದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ. ಸ್ವಲ್ಪ ಬೇಯಲಿ ಇನ್ನು ಮಾವಿನಕಾಯಿ. ನೋಡಿ, ಸ್ವಲ್ಪ ಅರ್ಧ ಸ್ಪೂನ್ ಅರಿಶಿನ ಪೌಡರ್ ಹಾಕೊಳ್ತಾ ಇದ್ದೀನಿ. ಒಂದು 2 ಸ್ಪೂನು ಖಾರ ಪುಡಿ ಹಾಕೊಳ್ತಾ ಇದ್ದೀನಿ. ಹಾಕೊಳ್ಳಿ ಖಾರ ಪುಡಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಮಾವಿನಕಾಯಿ. ಅದು ಬೆಂದಿದೆ ಮಾವಿನಕಾಯಿ. ನೋಡ್ರಿ, ಇಲ್ಲಿ ನಮಗೆ ಮತ್ತೆ ಬೆಲ್ಲ ಹಾಕೊಳ್ರಿ. ಮಾವಿನಕಾಯಿ ಜಾಸ್ತಿ ಹುಳಿ ಇತ್ತಂದ್ರೆ ಸ್ವಲ್ಪ ಜಾಸ್ತಿನೇ ಬೆಲ್ಲ ಹಾಕೋಬೇಕಾಗುತ್ತೆ. ಸ್ವಲ್ಪ ಹುಳಿ ಕಡಿಮೆ ಇದೆ ಅಂದ್ರೆ ಸ್ವಲ್ಪ ಬೆಲ್ಲ ಕಡಿಮೆನೆ ಹಾಕೊಳ್ಳಿ. ನೋಡ್ರಿ, ಇಲ್ಲಿ ನಾನು ರೈಸಿಗೆ ಮಾಡ್ತಾ ಇರೋದು, ಹಾಗಾಗಿ ನಾನು ಇನ್ನೂ ಸ್ವಲ್ಪ ನೀರ್ ಹಾಕೊಂಡಿದೀನಿ. ನೋಡ್ರಿ, ಇನ್ನೂ ನೀರ್ ಹಾಕೊಳ್ತಾ ಇದೀನಿ. ರೈಸಿಗೋಸ್ಕರ ಮಾಡ್ತಾ ಇದೀನಿ. ನಿಮಗೆ ಚಪಾತಿ ರೊಟ್ಟಿಗೆ ಬೇಕಂದ್ರೆ ನೀರ್ ಜಾಸ್ತಿ ಹಾಕೊಳಕ್ ಹೋಗ್ಬೇಡಿ. ನೋಡ್ರಿ, ರೆಡಿ ಆಗಿದೆ ಮಾವಿನಕಾಯಿ ಗೊಜ್ಜು. ನೀವು ಒಂದ್ಸಲ ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಹಾಗೆ ಹೀಗೆ ನಮ್ ಚಾನಲ್ ನೋಡ್ತಾ ಇರಿ. ಹೊಸಬ್ರು ಯಾರೆಲ್ಲ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರೆಯಕ್ ಹೋಗ್ಬೇಡ್ರಿ. ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಒಂದ್ ಲೈಕ್ ಕೊಡಿ. ಥ್ಯಾಂಕ್ಸ್ ಫಾರ್ ವಿಡಿಯೋ ವಾಚಿಂಗ್.